ಬೆನ್ನಿಗೆ ಚೂರಿ ಹಾಕೋದು ಅಂದ್ರೆ ಇದೆ. ನೆಲಕ್ಕೆ ಮುಖ ತಾಗುವಂತೆ ಹೀಗೆ ಹೆಣವಾಗಿ ಬಿದ್ದುಕೊಂಡಿರುವ ಸೈಫುದ್ದೀನ್ ಉಡುಪಿಯ ನಟೋರಿಯಸ್ ರೌಡಿ ಶೀಟರ್. ಮಣಿಪಾಲ ಸಮೀಪದ ಅತ್ರಾಡಿ ನಿವಾಸಿ. ತನ್ನ ವ್ಯಾಪಾರ ವಹಿವಾಟು ಹಾಗೂ ಎಂಜಾಯ್ ಮಾಡಲೆಂದು ಖರೀದಿ ಮಾಡಿದ್ದ ಮಲ್ಪೆ ಸಮೀಪದ ಕೊಡವೂರಿನ ಮನೆಯಲ್ಲಿ ಈ ರೀತಿ ಭೀಕರವಾಗಿ ಕೊಲೆಯಾಗಿದ್ದಾನೆ. ಈ ಕೊಲೆ ಮಾಡಿದ್ದು ಬೇರಾರೂ ಅಲ್ಲ, ಸೈಫುದ್ದೀನ್ ಅತಿಯಾಗಿ ನಂಬಿದ್ದ ಹುಡುಗರೇ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಈ ಹಿಂದೆ 10 ಬಸ್ಗಳ ಮಾಲಕನಾಗಿದ್ದ ಸೈಫುದ್ದೀನ್ ಎಲ್ಲ ಮಾರಿ ಸದ್ಯ ಕೇವಲ 6 ಬಸ್ಗಳನ್ನು ಮಾತ್ರ ಹೊಂದಿದ್ದ. ಚಾಲಕರಾಗಿ ಜೊತೆಯಲ್ಲಿದ್ದ 3 ಹುಡುಗರು ಯಾವುದೋ ಕಾರಣಕ್ಕೆ ಈ ರೀತಿ ತಲವಾರಿನಿಂದ ಬಾಸ್ನನ್ನೇ ಮುಗಿಸಿದ್ದಾರೆ. ಕೊಲೆಗೆ ಕಾರಣ ನಿಖರವಾಗಿ ತಿಳಿದು ಬಂದಿಲ್ಲ. ಸೈಫುದ್ದೀನ್ ಮೇಲೆ ಒಟ್ಟು 18 ಕ್ರಿಮಿನಲ್ ಪ್ರಕರಣಗಳಿವೆ. ಹಿರಿಯಡ್ಕ ಹಾಗೂ ಉಡುಪಿ ನಗರ ಠಾಣೆಯಲ್ಲಿ ಸೈಫ್ ರೌಡಿ ಶೀಟರ್. ಈತನ ವಿರುದ್ಧ 2 ಕೊಲೆ ಪ್ರಕರಣ ದಾಖಲಾಗಿದೆ. ಹಳೆ ಪ್ರಕರಣದ ದ್ವೇಷ ಅಥವಾ ಯಾವುದೋ ಹೊಸ ಕಾರಣಕ್ಕೆ ಈ ಕೊಲೆ ಸಂಭವಿಸಿರುವುದು ಎನ್ನಲಾಗುತ್ತಿದೆ. ಈತನ ಜೊತೆ ಚಾಲಕರಾಗಿ ದುಡಿಯುತ್ತಿದ್ದ 3 ಆರೋಪಿಗಳು ಏಕಕಾಲದಲ್ಲಿ ಅಟ್ಯಾಕ್ ಮಾಡಿರುವ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಈತ ನಡೆಸುತ್ತಿದ್ದ ಎಕೆಎಂಎಸ್ ಖಾಸಗಿ ಕಂಪನಿಯ ಉದ್ಯೋಗಿಗಳು ಎಂದು ತಿಳಿದುಬಂದಿದೆ. ದೇಹದ ಹಲವು ಭಾಗಗಳಿಗೆ ಇರಿದ ಗಾಯಗಳಾಗಿವೆ. ವೈಯಕ್ತಿಕ ದ್ವೇಷ ಅಥವಾ ಪ್ರತೀಕಾರಕ್ಕಾಗಿ ಈ ಕೊಲೆ ನಡೆದಿರಬಹುದು ಎಂದು ಹೇಳಲಾಗ್ತಾ ಇದೆ. ಸೋಕೋ, ಬೆರಳಚ್ಚು ತಜ್ಞರು, ಮಣಿಪಾಲದ ಫೋರೆನ್ಸಿಕ್ ಮೆಡಿಸಿನ್ ವಿಭಾಗದ ತಜ್ಞರು ಸ್ಥಳಕ್ಕಾಗಮಿಸಿ ಪರಿಶೀಲನೆಯನ್ನ ನಡೆಸಿ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ. ಮಣಿಪಾಲ ಕೆಎಂಸಿಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದೆ. ಈಗಾಗಲೇ ಪೊಲೀಸರಿಗೆ ಆರೋಪಿಗಳ ಸುಳಿವು ಸಿಕ್ಕಿದೆ. ಕೆಲವೇ ಗಂಟೆಗಳಲ್ಲಿ ಆರೋಪಿಗಳು ಅಂಧರಾಗುವ ಸಾಧ್ಯತೆಯೂ ಇದೆ. ರೌಡಿ ಶೀಟರ್ ಆಗಿದ್ರೂ ಸೈಫುದ್ದೀನ್ ಕೆಲ ಸಾಮಾಜಿಕ ಹಿಂದೂ ಧಾರ್ಮಿಕ ಕಾರ್ಯಗಳ ಮೂಲಕ ಎಲ್ಲ ಸಮುದಾಯದ ಪ್ರೀತಿಗೆ ಪಾತ್ರನಾಗಿದ್ದ. ಸೈಫ್ ಕೊಲೆಯ ಮೂಲಕ ಉಡುಪಿಯ ರೌಡಿಸಂ ಇತಿಹಾಸದಲ್ಲಿ ಒಂದು ಅಧ್ಯಾಯ ಮುಗಿದಂತಾಗಿದೆ. ಇದೊಂದು ಘಟನೆ ತುಂಬ ದುರದೃಷ್ಟಕರ ಹೇಳಲಿಕ್ಕೆ ಬಯಸ್ತೇನೆ. ಅವರು ಬಸ್ಸಿನ ವ್ಯವಹಾರವನ್ನು ನಡೆಸ್ತಿದ್ರು. ಎಕೆಎಂಎಸ್ ಅಂತೇಳಿ ಸುಮಾರು 35-40 ಬಸ್ಸು ಉಡುಪಿ ಮಂಗಳೂರು, ಉಡುಪಿ ಕೊಲ್ಲೂರು, ಮಂಗಳೂರು ಕೊಲ್ಲೂರು ಎನ್ನುವಂಥ ಎಕ್ಸ್ಪ್ರೆಸ್ ಬಸ್ಸುಗಳನ್ನು ನಿಭಾಯಿಸ್ತಾ ಇದ್ದರು. ನವರಾತ್ರಿ ಸಮಯದಲ್ಲಿ ಉಚಿತವಾಗಿ ಉಚ್ಚಿಲ ದೇವಸ್ಥಾನದಲ್ಲಿ ಧರ್ಮಾರ್ಥವಾಗಿ ಬಸ್ ಓಡಿಸುವಂಥದ್ದು ಕೂಡ ತಮಗೆ ಕೂಡ ಗೊತ್ತಿರ್ಬೋದು. ಎಲ್ಲ ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಕೃತ್ಯಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಹಿನ್ನೆಲೆ ಇದೆ. ಆದರೆ ಎಲ್ಲವನ್ನು ಬಿಟ್ಟು ಉದ್ಯಮದತ್ತ ವಾಲಿ ತನ್ನ ಉದ್ಯಮವನ್ನು ಭಾಳ ಉತ್ತಮ ರೀತಿಯಲ್ಲಿ ನಡೆಸುವುದರ ಮೂಲಕ 100 ಜನರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದರು. ಇವತ್ತು ಇವರ ಒಂದು ಹತ್ಯೆಯಾಗಿದೆ. ಇದು ಭಾಳ ಖೇದಕರವಾದಂಥ ವಿಚಾರ.